ಸೊ ಈಗ ನಾನು ಹೋಗ್ತಿರೋದು ಸಜ್ಜನ್ಗಢ್ ಮಾನ್ಸೂನ್ ಪ್ಯಾಲೇಸ್ಗೆ. ಪ್ಯಾಲೇಸ್ ರೋಡ್ ಬಂದ್ಬಿಟ್ಟು ಹಿಂಗಿದೆ, ಬ್ಯೂಟಿಫುಲ್ ರೋಡ್ಸ್. ಅಲ್ಲಿ ಮೇಲ್ಗಡೆ ಇದೆ ಪ್ಯಾಲೇಸು. ಗಾಡೀಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಮೇಲೆ ಕೋಟೆ ಮೇಲಿರೋದು, ಸರಿ ಇಲ್ಲೇ ಮೇಲ್ಗಡೆ ಇರೋದು. ಹೋಗ್ತಾ ಇದ್ದೀನಿ. ಈ ಸಜ್ಜನ್ಗಢ್ ಹೋಗ್ತಾ ದಾರಿನಲ್ಲಿ ಏನಿದೆ ವ್ಯೂಸು ಅಂದರೆ ನಂಗೆ ಸ್ಪಿಟಿ ವ್ಯಾಲಿನೇ ಜ್ಞಾಪಕ ಬರ್ತಿದೆ ಇದೆಲ್ಲ ನೋಡ್ತಿದ್ರೆ. ಈ ಬೆಟ್ಟದ ರೇಂಜು, ಆ ಊರು, ಈ ವಿ ಶೇಪಲ್ಲಿ ಇಲ್ಲಿ ಬಂದಿರೋದು, ಈ ವ್ಯಾಲಿ ಇದ್ದಂಗೆ ನಂಗೆ ಸ್ಪಿಟಿ ವ್ಯಾಲಿ ವೈಬ್ಸೇ ಬರ್ತಾಯಿದೆ. ಮಾನ್ಸೂನ್ ಪ್ಯಾಲೇಸು ಸಜ್ಜನ್ಗಢ್ಗೆ ಹೋಗ್ತಾ ದಾರಿ, ಬ್ಯೂಟಿಫುಲ್ ಲೊಕೇಶನ್. ರಾಜರು ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಬಂದಿರೋರು ಅಂತ, ಚೆನ್ನಾಗಿರುತ್ತೆ ಅಂತ, ಅದಕ್ಕಂತಲೇ ಕಟ್ಸಿದ್ದಾರೆ ಮಾನ್ಸೂನ್ ಪ್ಯಾಲೇಸ್. ಪಾಪ ರಾಜ್ ಮಂತಾಂಡ್ ಅವ್ರ ತಮಾಷೆನೇ ಅಲ್ಲ. ರಾಜರ ಅರಮನೆ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಕೊನೆಯಲ್ಲಿ ಅದು ಒಂದು ಅರಮನೆ. ಅದ್ರ ಮೇಲ್ಗಡೆ ಆ ದಾರಿ ಹತ್ಕೊಂಡು ಹೋದರೆ ಅಲ್ಲಿ ಇನ್ನೊಂದು ಅರಮನೆ ಎಲ್ಲೋ ಇದೆ, ಸಿಟಿ ಪ್ಯಾಲೇಸ್ ಉದಯ್ಪುರ್. ಏನು ಬ್ಯೂಟಿ ಗುರು, ಸಕ್ಕತ್ತಾಗಿದೆ. ಸೊ ಈಗ ಬಂದೆ ಸಜ್ಜನ್ಗಢ್ ಫೋರ್ಟ್. ಒಳ್ಳೆ ವ್ಯೂ ಓಡಿಸ್ತಾ. ಫೋರ್ಟ್ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಸೊ ಇದು ಫೋರ್ಟು, ಇಲ್ಲಿಂದ ಸ್ಟಾರ್ಟು. ಎಂಟ್ರೆನ್ಸ್, ಅಲ್ಲಿರೋದು ಪ್ಯಾಲೇಸ್. ಏನು ಸಕ್ಕತ್ತಾಗಿದೆ ಗುರು, ಬ್ಯೂಟಿಫುಲ್. Graciously gave these buildings in the year 1956 for the benefit of his beloved people of Mewar. ಸೊ ಅಲ್ಲಿ ತನಕ 1956 ತನಕ ಈ ಫೋರ್ಟಲ್ಲಿ ಬರೀ ರಾಜರೇ ಇರ್ತಿದ್ದು, ಪಬ್ಲಿಕ್ಕಿಗೆ ಅಲೌಡ್ ಇರಲಿಲ್ಲ. ಈಗ ಎಂಟ್ರಾದೆ, ಇದೆ ಬಾಗಿಲು. ಮಹಾರಾಣಾ ಸಜ್ಜನ್ ಸಿಂಗ್. ಇಲ್ಲಿರೋ ಬರ್ಡ್ಸ್ ಆ್ಯಂಡ್ ಟ್ರೀಸ್ ಬಗ್ಗೆ ಫೋಟೋಸ್ ಇಲ್ಲೇನೋ ಇದೆ. ಮಹಾರಾಜರ ಬಗ್ಗೆ ಎಲ್ಲ ಬರ್ತಿದ್ದಾರೆ ಇಲ್ಲಿ. ಪ್ರಾಬಬ್ಲಿ ಇಲ್ಲೇನೋ ಆಗ್ತಿತ್ತು, ಅಲ್ಲಿಂದ ಕುತ್ಕೊಂಡು ರಾಜರು ನೋಡ್ತಿದ್ರೇನೋ. ಹಾಗೆ ಇದೆ, ಏನೋ ಅಲ್ಲಿ ನಡೀತಿದ್ದಂಗೆ ಹಾಗೆ ಇದೆ ಅದು. ಸೊ ಇದು ಮಾನ್ಸೂನ್ ಪ್ಯಾಲೇಸು. ಬೆಳಗ್ಗೆಲ್ಲ ಬಿಸಿ ಇತ್ತು ಇಲ್ಲಿಗೆ ಉದಯ್ಪುರಲ್ಲಿ, ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲೂ ಬಿಸಿಲೇ ಇರುತ್ತೆ. ಅದು ಇದು ಅಂದ್ಕೊಂಡ್ರೆ ಸೂಪರಾಗಿದೆ ವೆದರ್ ಇಲ್ಲಿ. ಮೋಡ ಬೇರೆ ಬರ್ತಾಯಿದೆ, ಮಳೆ ಬಂದರೂ ಬರ್ಬೋದು. ಬಟ್ ಸಖತ್ತಾಗಿದೆ ಇದು ಮಾತ್ರ ಜಾಗ. ಫುಲ್ 360 ಡಿಗ್ರಿ ವ್ಯೂ. ಎಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆ ಇರೋದು ಈ ಜಾಗ. ಬೆಟ್ಟದ ಮೇಲೇ ಇರೋದು ಈ ಜಾಗ. ಒಂದಷ್ಟು ಬೆಟ್ಟಗಳ ಮಧ್ಯೆ ಈ ಬೆಟ್ಟ. ಸೊ ಇಲ್ಲಿ ರಾಜರು ಬರೀ ಮಾನ್ಸೂನ್ ಟೈಮಲ್ಲಿ ಬರ್ತಿದ್ರಂತೆ. ಸೂಪರ್. ಇದು ಪ್ಯಾಲೇಸ್ ಹಿಂದೆಗಡೆ. ನೋಡಿ ಇಲ್ಲಿ ಪ್ಯಾಲೇಸಲ್ಲಿ ಮೇಲ್ಗಡೆ ಎಷ್ಟು ಟೈಪ್ಸ್ ಆಫ್ ಔಲ್ಸ್ ಇದೆ ಅಂತ ಹಾಕಿದ್ದಾರೆ. ಎಷ್ಟು ಜನಕ್ಕೆ ಗೊತ್ತಿತ್ತು ಎಷ್ಟು ಟೈಪ್ಸ್ ಆಫ್ ಔಲ್ಸ್ ಇದೆ ಅಂತ? ನನಗಂತೂ ದೇವರಾಣೆ ಗೊತ್ತಿರಲಿಲ್ಲ. ಇಲ್ಲಿಂದ ಶುರುವಾದರೆ ಇಲ್ಲೊಂದು 3-4 ಸುತ್ತಲೂ ಟೈಪ್ಸ್ ಆಫ್ ಔಲ್ಸ್. ಬರೀ ಇಷ್ಟೇ ಅಲ್ಲ, ಬರ್ಡ್ಸು ನೋಡಿ ಸ್ಪೀಕರಲ್ಲಿ ಅದೆಲ್ಲ ಪ್ಲೇ ಮಾಡ್ತಾಯಿದ್ದಾರೆ. ಇಲ್ಲೊಂದಷ್ಟು
ವಿಂಗ್ಸ್ ಹೆಂಗಿದ್ರೆ ಯಾವ ಥರ ಅಂತ ತೋರಿಸ್ತಾ ಇದ್ದೆ. ರೋಲ್ಸ್ ಬಗ್ಗೆ, ರಾಪ್ಟರ್ಸ್ ಬಗ್ಗೆ, ರಾಪ್ಟರ್ಸ್ ಮೈಗ್ರೇಷನ್, ರಾಪ್ಟರ್ ಕನ್ಸರ್ವೇಷನ್ಸ್. ಸೊ ಮೋಸ್ಟ್ಲಿ ನಾನು ಅಸ್ಯೂಮ್ ಮಾಡ್ತಿರೋ ಪ್ರಕಾರ ಈ ಲ್ಯಾಂಡ್ಸ್ಕೇಪ್ಗೆ, ಈ ಮಾನ್ಸೂನ್ ಪ್ಯಾಲೇಸಲ್ಲಿ ಐ ಥಿಂಕ್ ಆಲ್ ದೀಸ್ ಬರ್ಡ್ಸ್ ಆರ್ ಸರೌಂಡಿಂಗ್ ಹಿಯರ್. ಸೊ ಅದನ್ನು ಇವ್ರು ಕಾಪಾಡೋಕ್ಕೆ ಇದೆಲ್ಲ ಮಾಡಿದ್ದಾರೆ, ತೋರಿಸ್ತಾ ಇದ್ದಾರೆ ರಾಪ್ಟರ್ ಕನ್ಸರ್ವೇಷನ್ ಎಲ್ಲ ಹೆಂಗೆ ಅದು ಇದು ಅಂತ. ಆ್ಯಂಡ್ ಆಲ್ಸೋ ಗಿವ್ ಎನ್ ಓವರ್ ವ್ಯೂ ಆಫ್ ದ ಬರ್ಡ್ಸ್ ಹಿಯರ್. ಐ ಥಿಂಕ್ ದೇ ಹವ್ ಪೋಸ್ಟೆಡ್ ಆಲ್ ದೀಸ್ ಥಿಂಗ್ಸ್ ಹಿಯರ್. ಸೊ ವೆನ್ ಐ ಆಮ್ ನಾಟ್ ಶೋರ್ ವೈ ದೇ ಹವ್ ಪೋಸ್ಟೆಡ್, ಐ ಆಮ್ ಜಸ್ಟ್ ಅಸ್ಯೂಮಿಂಗ್. ಸೈನ್ಸ್ ಆ್ಯಂಡ್ ರಾಪ್ಟರ್ ಕನ್ಸರ್ವೇಷನ್ ಮ್ಯಾಪು ಹಾಕಿದ್ದಾರೆ ನೋಡಿ. ಬರ್ಡ್ ಫ್ಲೈವೇಸ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಸೊ ಇದು ಮಾನ್ಸೂನ್ ಪ್ಯಾಲೇಸ್ನ ಫಸ್ಟ್ ಫ್ಲೋರಲ್ಲಿರೋದು ಈ ಎಕ್ಸಿಬಿಷನ್. ದಿಸ್ ದ ಫ್ರಂಟ್ ಆಫ್ ದ ಪ್ಯಾಲೇಸ್. Great view of everything 360 degree. ಈ ಕಡೆ ಇಲ್ಲೆಲ್ಲ ಕಂಬಿಗಳು ಹಾಕ್ಬಿಟ್ಟಿದ್ದಾರೆ ಈಗ. ಇದೆಲ್ಲ ಮೋಸ್ಟ್ಲಿ ಮುಂಚೆ ಹೋಗ್ಬೋದಾಗಿತ್ತು ಅನ್ಕೋತೀನಿ. ಸಾಕಾಗಿದೆ ವ್ಯೂ. ಇಲ್ಲಿನ ವ್ಯೂ ಪಾಯಿಂಟಿಂದ ಅಂತೂ ಲಿಟ್ರಲಿ ಎಲ್ಲ ಕಾಣಿಸುತ್ತೆ. ಉದಯಪುರ ನಿಮಗೆ ಎಲ್ಲ ಕಾಣಿಸ್ಬಿಡುತ್ತೆ ಇಲ್ಲಿಂದ. ಸಿ ದಿಸ್, ಮೈ ಗಾಡ್. Entrance of the palace, entire Udaipur, including the Lake Pichola and few other mountains. Wow. Full mountains on this side, full mountains. ಇಲ್ಲೊಂದು ರೆಸ್ಟೋರೆಂಟೂ ಇದೆ. ವಾಟ್ ಅ ಬ್ಯೂಟಿಫುಲ್ ಲೊಕೇಶನ್ ಮ್ಯಾನ್. ನಿಜ ತಣ್ಣಗಿದೆ. ನಮಗೆ ಬೆಂಗಳೂರಲ್ಲಿ ಹೆಂಗೆ ಅನಿಸುತ್ತೋ ಹಾಗಿದೆ ಇಲ್ಲಿ ತಣ್ಣಗೆ. Udaipur city. So low mountains. ನೋಡಿ, ಉದಯ್ಪುರ್ ಇನ್ ಲೇಕ್ಸ್ ಬಗ್ಗೆ ಇಲ್ಲೊಂದು ಹಾಕಿದ್ದಾರೆ. ದ ಲೇಕ್ ಸಿಸ್ಟಮ್ ಆಫ್ ಉದಯ್ಪುರ್ ಅಂತ. ಇಷ್ಟೆಲ್ಲ ಓದಿದ್ರು ನನಗೆ ಮನಸ್ಸಿಗೆ ಹೋಗಿದ್ದು ಒಂದೇ ಲೈನು. The lake system is currently threatened by the unplanned urbanization. ನಮ್ಮ ದೇಶ ಏನು ಮಾಡೋಣ? ಎನ್ಕ್ರೋಚ್ಮೆಂಟ್ಸ್, ಇನ್ಕ್ರೀಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಡಂಪಿಂಗ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್ ವೇಸ್ಟ್, ಪೊಲ್ಯೂಷನ್ ಫ್ರಮ್ ವೇರಿಯಸ್ ಸೋರ್ಸಸ್ ಆ್ಯಂಡ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವಾಟರ್. 14th centuries 18th centuriesಲ್ಲಿ ಕಟ್ಟಿದ್ದ ಲೇಕ್ಸು ಎಲ್ಲ ಬರೀ ಕಸ ಹಾಕೋಕ್ಕೆ, ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊತೀವಲ್ಲ. ವೆರಿ ಬ್ಯಾಡ್. ಬಟ್ ಏನು ಮಾಡೋಕ್ಕಾಗಲ್ಲ. ದೇಶ ಬೆಳಿಬೇಕು ಅಂತಂದರೆ ಇವೆಲ್ಲ ಆಗಲೇಬೇಕು. ಬಟ್ ಬೇಜಾರಾಗುತ್ತೆ ಸಡನ್ನಾಗಿ. ಬಟ್ ಒಂದೊಂದು ಸತಿ ಬೇಜಾರಾಗುತ್ತೆ ಇದ್ರ ಬಗ್ಗೆ ಎಲ್ಲ ನೋಡ್ತಾಯಿದ್ರೆ. ಯಾರೋ ರಾಜ್ಮಂತ್ ಅಂದವರು ಹಳೆ ಕಾಲದಲ್ಲಿ ಕಟ್ಟಿದ್ದ ಲೇಕ್ಸು ಈಗೆಲ್ಲ ಸಿವಿಲೈಸೇಷನ್ ಅನ್ನೋ ನೇಮಲ್ಲಿ ಎಲ್ಲ ಎನ್ಕ್ರೋಚ್ ಮಾಡಿಕೊಂಡು ಇಂಡಸ್ಟ್ರಿಯಲ್ ವೇಸ್ಟು ಡಂಪ್ ಎಲ್ಲ ಮಾಡ್ತಾಯಿದ್ದಾರೆ. ಎಂಥ ಬ್ಯೂಟಿಫುಲ್. ನಂಗೆ ನಿಜ ಈ ವ್ಯೂ ನಿಮ್ಗೆ ಎಷ್ಟೊತ್ತಿ ತೋರಿಸ್ತಿದ್ದೀನಿ. ಕಣ್ಣಲ್ಲಿ ನೋಡಬೇಕು ಇದನ್ನು, ಕಣ್ಣಲ್ಲಿ ನೋಡಬೇಕು, ಆವಾಗಲೇ ಚಂದ. ನನಗೆ ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಿಲ್ಲ ಈ ವ್ಯೂ. ನಿಜವಾಗ್ಲೂ ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಿಲ್ಲ ಈ ವ್ಯೂ. ಬ್ಯೂಟಿಫುಲ್. ನೋಡಿ ಹೆಂಗೆ ನಮ್ಮ ಜನ ನೇಚರ್ನ ಕೆಡಿಸೋದು. ಯಾರೋ ಒರೆಸ್ಕೊಂಡು ಟಿಶ್ಯೂ ಪೇಪರ್ನ ಇಲ್ಲಿ ಗಿಡದ ಮಧ್ಯೆ ಇಟ್ಟೋಗ್ಬಿಟ್ಟಿರೋದು. ಇಂಥ ಒಳ್ಳೆ ವ್ಯೂನಲ್ಲಿ, ಇಂಥ ಒಳ್ಳೆ ಜಾಗದಲ್ಲಿ ಎಕ್ಸಾಕ್ಟಾಗಿ ಅಲ್ಲಿ ಗಿಡಕ್ಕೆ ಟಿಶ್ಯೂ ಪೇಪರ್ ಬಿಸಾಕಿ ಹೋಗ್ಬಿಟ್ಟಿರೋದು. ಇದೆಲ್ಲ ಬದಲಾಗೋ ತನಕ ನಮ್ಮ ದೇಶ ಬದಲಾಗಲ್ಲ. ಬಯೋಡೈವರ್ಸಿಟಿ ಇನ್ ದ ಪ್ರೊಟೆಕ್ಟೆಡ್ ಏರಿಯಾಸ್ ಆಫ್ ರಾಜಸ್ಥಾನ್. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ.